Hey hi guys, today is बड़े मियाँ छोटे मियाँ रिव्यू ನೈಟೇ ಮೂವಿ ನೋಡ್ಕೊಂಡು ಬಂದಿನ ಬಟ್ ರಾತ್ರಿಗೆ ನಾನು ವೀಡಿಯೋ ಮಾಡ್ಲಿಕ್ಕಾಗಲಿಲ್ಲ ಯಾಕಂದ್ರೆ ಸ್ಟೋರಿ ನೆಕ್ಸ್ಟ್ ಲೆವೆಲ್ ಇತ್ತು ಅದ್ರ ಸಲುವಾಗಿ ಸ್ವಲ್ಪ ಭಯನೂ ನನಗೆ ಆಲತ್ತಿತ್ತು. ಐ ಆಮ್ ಗಜಾಲ ಫ್ರಮ್ ವಾಷಿಂಗ್ಟನ್ ಡಿ ಸಿ CEO ಸೋನಿಕ್ ಸೊಲ್ಯೂಷನ್ಸ್. ಮಾರ್ನಿಂಗ್ ಮತ್ತು ಫ್ರೆಶ್ ಆಗಿ ವೀಡಿಯೋನ ಮಾಡ್ಲತ್ತೀನಿ. ಸೊ ಫಿಲ್ಮ್ ಡೈರೆಕ್ಟರ್ ಅಲಿ ಅಬ್ಬಾಸ್ ಸರ್ ನಿಮಗೆ ಅವಾಗ ಅಂದಿದ್ದೀನ ಟೇಲರ್ ನೋಡಿದಾಗೆ ಸ್ಟೋರಿ ನಮಗೆ ಅರ್ಥ ಆಗ್ಯದ. గాడు గీడని మాట్లాడి నేను కనపడగానే గురువుగారు అని పిలుస్తాడు. పరమ దుర్మార్గుడు సార్ వీడు. ఏ సైడ్ సార్ వీడిని? ಅಕ್ಷಯ್ ಕುಮಾರ್ ಡಬಲ್ ರೋಲ್ ಟೈಗರ್ ಶರೀಫ್ ಡಬಲ್ ರೋಲ್ ಸುಕುಮಾರ್ ಇಲ್ಲಿ ಸೋನಾಕ್ಷಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಲತ್ತಾರ. ನಿಮಗೆ ಅವಾಗೇನು ಅಂದಿದ ಇದು ಟೇಲರ್ ಹೆಂಗೆ ಸ್ಟಾರ್ಟ್ ಆಗ್ತದಿಲ್ಲ ಅವಾಗೇ ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದ. ಬಟ್ ಇಲ್ಲ ಫಿಲ್ಮ್ ಡಾಕ್ಟರ್ ಅಲಿ ಅಬ್ಬಾಸ್ ಸ್ಟೋರಿ ಇನ್ನೂ ನೆಕ್ಸ್ಟ್ ಲೆವೆಲ್ ಇಟ್ಟರ ಫಿಲ್ಮ್ನಲ್ಲಿ. ಸೊ ಒನ್ ಬೈ ಒನ್ ಡೀಟೇಲಾಗಿ ನಾವು ಮಾತಾಡಮು ಹಂಗೆ ಒಂದು ಹಿಂಟ್ನು ಕೊಟ್ಬಿಟ್ರೆ ಸೆಕೆಂಡ್ ಪಾರ್ಟ್ನು ಬರ್ತಂತು. ಸೊ ಅದಕ್ಕಿಂತ ಬಳಿ ವಿಡಿಯೋಕ್ಕೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ನು ಮಾಡಿ. ಈಗ ಫಸ್ಟ್ ನಾವು ಮಾತಾಡ್ಬೇಕು ಕುಮಾರ್ ಕಬೀರ್ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ಲತ್ತಾರ. ಆ ಒಂದು ಇಂಡಿಯನ್ ಆರ್ಮಿಗೆ ಒಂದು ವೆಪನ್ಸ್ ರೆಡಿ ಮಾಡಿಸ್ಕೊಡ್ತಾನೆ. ಅದು ವೆಪನ್ ಆ ಫೀಚರ್ಸ್ ಎಲ್ಲ ರೆಡಿ ಮಾಡಿಸ್ಕೊಡ್ತಾನೆ. ಓಕೆನಾ, ಇಲ್ಲಿ ಪ್ರಾಜೆಕ್ಟ್ ಎಲ್ಲ ತೋರಿಸಿದ ಮೇಲೂ ಇಂಡಿಯನ್ ಆರ್ಮಿಗೆ ಎಲ್ಲ ತಿಳಿಸಿದ ಮೇಲೂ ಇಂಡಿಯನ್ ಆರ್ಮಿ ಅಂತದ ಥೋಡೆ ಪ್ರಾಜೆಕ್ಟ್ ಇದ್ರೊಳಗೆ ಮುಟ್ಟ ಪ್ರಾಬ್ಲಮೆಟಿಕ್ಲಿ ಅವು ತೆಗೆದು ಚೇಂಜ್ ಮಾಡಿರಿ ಅಂತಾರೆ. ಬಟ್ ಪ್ರಾಜೆಕ್ಟ್ ಒಳಗೆ ಹಾಕಿನ ಹಿಂಗೆ ಸಣ್ಣ ಮಾತಲ್ಲ, ಈಗ ತೆಗಿಂದ ನನಗೆ ತೆಗಿಲಿಕ್ಕಾಗಲ್ಲ. ಸೊ ಇಂಡಿಯನ್ ಆರ್ಮಿ ಅದಕ್ಕೆ ಪ್ರಾಜೆಕ್ಟ್ ಏನು ಮಾಡ್ತಾರೆ, ರಿಜೆಕ್ಟ್ ಮಾಡಿಬಿಡ್ತಾರೆ. ಸೊ ಸುಕುಮಾರ್ ಇಲ್ಲಿ ರಿವೆನ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಮಾಸ್ಕ್ ಹಾಕಕ್ಕಲತ್ತಾನ ಏನಪ್ಪ ಅಂತಂದ್ರೆ ಅದು ಮೂವಿ ನೋಡಿದ್ಮೇಲೆ ನಿಮಗೆ ಗೊತ್ತಾಗ್ತದೆ ರೀ. ಅದನ್ನು ಹೇಳಂದ್ರೆ ಹೆಂಗೆ ಹೇಳ್ಬೇಕು ನಾ. ಸೊ ಫಸ್ಟ್ ಇದು ಒಂದು ಪಾಯಿಂಟ್. ಹಂಗೆ ಇಲ್ಲಿ ಅದು ಪ್ರಾಜೆಕ್ಟ್ ಆತಲ್ಲ. ಸೊ ಅದು ಸುಕುಮಾರ್ ಒಂದು ಪ್ರಾಜೆಕ್ಟ್ ಕಳು ಮಾಡಿದ ಮೇಲೆ ಹಂಗೆ ಇಬ್ಬರು ಇಂಡಿಯನ್ ಫೋರ್ಸ್ನ ಅನ್ಬೇಕಲ್ಲ, ಇಂಡಿಯನ್ ಸೂಪರ್ ಹೀರೋನ ಅನ್ಬೇಕಲ್ಲ. ಸೊ ಅಕ್ಷಯ್ ಕುಮಾರ್ ಟೈಗರ್ ಶರೀಫ್ ಇರ್ತಾರ. ಈಗ ಅಕ್ಷಯ್ ಕುಮಾರ್ 90s ಆ್ಯಕ್ಷನ್ ಹೀರೋ ಓಕೆ. ಟೈಗರ್ ಶರೀಫಿಗೂ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊತೀರಿ, ಓಕೆನಾ, ಒಂದು ಆ್ಯಕ್ಷನ್ ಹೀರೋ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊತೀರಿ. ಅವ್ನ್ಲೆಸ್ ನೀವು ಕಾಮಿಡಿ ಮಾಡಂದ್ರು ಇಂಪಾಸಿಬಲ್ ಅಲ್ಲ. ಯಾಕಂದ್ರೆ ಛೋಟಿ ಬಚ್ಚಿ ಹೋಕ್ಯಾ ಅಂತ ಅದೇ ಡೈಲಾಗ್, ಓಕೆನಾ, ಅವ್ರು ಪಾಪ್ಯುಲರ್ ಡೈಲಾಗ್ ಆಗ್ಯದ. ಈ ಫಿಲ್ಮಲ್ಲಿ ಕಂಟಿನ್ಯೂ 2-3 ಜಾಗದ ಅದೇ ಡೈಲಾಗ್ ಇಟ್ಬಿಟ್ಟಲ್ಲ. ಓಕೆನಾ, ಹಂಗೆ ಅಕ್ಷಯ್ ಕುಮಾರ್ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊತಿರಲ್ಲ, ಕಾಮಿಡಿಯಲ್ಲಿ ಆ್ಯಕ್ಷನ್ಸ್ ಸ್ಟಂಟ್ಸಲ್ಲಿ ಇದೆಲ್ಲ ಅವ್ರು ಪರ್ಫೆಕ್ಟ್ಲಿ ಫಿಟ್ ಬಟ್ ಅಪೋಸಿಟ್ ಅಕ್ಷಯ್ ಕುಮಾರ್ ಅಂತ ಆ್ಯಕ್ಟರ್ ಇದ್ಮೇಲೆ ಅವ್ನು ಕಾಮಿಡಿ ಟೈಮಿಂಗ್ ಪ್ರಕಾರ ಮಾಡಿದ್ಮೇಲೂ ಅವ್ರ ಅಪೋಸಿಟ್ ನಾವು ಚಲೋ ಕಾಮಿಡಿ ಮಾಡ್ಬೇಕು, ಅದು ಜನ್ರೇಟ್ ಆಗ್ತದೆ. ಓಕೆ, ಇಲ್ಲ ಇಲ್ಲಿ ಓಕೆನಾ, ಅಕ್ಷಯ್ ಕುಮಾರ್ ಎಷ್ಟು ತನಕ ಪ್ಲೇ ಮಾಡ್ತಾರೆ ರೀ ಸರ್. ಸೊ ಹಿಂಗಾಗಿದೆ. ಮತ್ತು ಸ್ಟಾರ್ಟಿಂಗ್ದಾಗೆ ರೇಗಿಸ್ತಾನ್ದಾಗೆ ಅದಕ್ಕಾದ ಗ್ಯಾಂಗ್ಗಳು ಇರ್ತಾರೆ. ಅವ್ರಿಗೆ ಗ್ಯಾಂಗ್ ಖತ ಮಾಡಿ ವಾಪಸ್ ಬರ್ತಾರೆ. ಅವರು ಬರೋ ಮಟ್ಟಿಗೆ ಇವ್ರು ಕುದುರೆ ಮೇಲೆ ಎಗರ್ಕತ್ತ ಬರ್ತಾರೆ. ಹಿಂದೆ AK-47 ಗನ್ಗಳು ಬರ್ಲತ್ತವ, ಗನ್ಲೆಸ್ ಗೋಲಿ ಹೊಡ್ಲತ್ತಾರ. ಹಿಂದೆ ಕಾರ್ಗಳು ಕಂಟಿನ್ಯೂ ಬರದೇ ಬರ್ಲತ್ತಾರ. ಅಂದ್ರೆ ಇವ್ರು ಪ್ಲ್ಯಾನ್ ನೋಡ್ರಲ್ಲ, ಕುದುರೆ ಮೇಲೆ ಕುಂತೋಲತ್ತನು, ಕುದುರೆ ಮುಂದಕ್ಕೆ ಹೋಲತ್ತವ, ಕಾರ್ ಮುಂದಕ್ಕೆ ಬರ್ಲಾಗ್ಯದ. ಓಕೆನಾ, AK-47 ಗೋಲಿ ಹೊಡೆದ ಮೇಲೂ ಇವ್ರಿಗೆ ಗೋಲಿ ಹತ್ತಲಾಗ್ಯವ ರೇಗಿಸ್ತಾನ್ದಾಗೆ. ಓಕೆನಾ, ಆ ಕಡೆ ಈ ಕಡೆ ಸೆರ್ಲೇತಾರಪ್ಪ ಅಂತಂದ್ರೆ ಮಾತು ಇಲ್ಲ, ಸರಿಯಲ್ಲಿ ಅವ್ರು ಸೀದಾ ಸ್ಟೇಟೇ ಹೊಳತ್ತಾರೆ. ಇವ್ರಿಗೆ ಒಂದನ್ನು ಗೋಲಿ ಹತ್ತಲಾಗ್ಯವ. ಏನು ಕ್ರಿಯೇಟಿವಿಟಿ ಮಾಡಿರಲ್ಲ, ನನಗೊಂದು ಪಾಯಿಂಟ್ ಅನಿಸಿತ್ತು. ಅಟ್ಲೀಸ್ಟ್ ಪ್ರಾಕ್ಟೀಸನ್ನು ಮಾಡಬೇಕು, ಆ ಕಡೆನ ಈ ಕಡೆ ಸರಿಬೇಕು, ಗೋಲಿ ಹತ್ತಲ್ಲ ಸ್ವಲ್ಪ ನಮ್ಗೆ ತೋರಿಸ್ಬೇಕು. ಇಮ್ಯಾಜಿನ್ ದಿಮಾಗ್ ಕ್ಲಾಸ್ ಹೊರಗೆ ಹೋಗ್ತೀವಲ್ಲ, ಪ್ರಶ್ನೆ ಇಲ್ಲ ನನಗೆ. ಹಂಗೆ ಫಿಲ್ಮ್ನಲ್ಲಿ ಆ್ಯಕ್ಷನ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಸಣ್ಣ ಆ್ಯಕ್ಷನ್ ಸೀನ್ಸ್ನಲ್ಲಿ ಬ್ಲಾಸ್ಟ್ ಆಲತ್ತವ. ಫಸ್ಟ್ ಕ್ಲಾಸ್ ಎಂಡಿಂಗ್ ತನ ಬ್ಲಾಸ್ಟೇ ಫಿಲ್ಮ್ ಅಂದರೆ ಪೂರ ಬ್ಲಾಸ್ಟೇ ಆಗ್ತಿರ್ಬೇಕು ನಾನು ಕಂದೆ. ಫಸ್ಟ್ ಹಾಫ್ ಅಂದ್ರೆ ಸ್ವಲ್ಪ ಟಾರ್ಚರ್ ಪ್ಲೇ ಇತ್ತು. ಓಕೆ, ಕಂಟ್ರೋಲ್ ಮಾಡಿ ಕುಂತಿದ್ದೇನೆ. ಸೆಕೆಂಡ್ ಹಾಫ್ ಇನ್ನೊಂದು ಸ್ವಲ್ಪ ಚಲೋ ಇರ್ತಿರ್ಬೇಕಂದ್ರೆ ಎಕ್ಸ್ಪೆಕ್ಟೇಷನ್ ಮಾಡಿ ಕುಂತಿದ್ದೆ. ಬಟ್ ಇಲ್ಲ, ಸುಕುಮಾರ್ ಬರ್ತಾನೆ ಸೆಕೆಂಡ್ ಎಂಡಿಂಗ್ದಾಗೆ. ಸೊ ನಿಮಗೆಲ್ಲ ಮಂದಿ ಗೊತ್ತದ ಡಬಲ್ ರೋಲ್ ಇಲ್ಲಿ ಕೊಟ್ಟರಂತ. ಬಟ್ ಸುಕುಮಾರ್ ಏನು ಕ್ಯಾರೆಕ್ಟರ್ ಅದಲ್ಲ, ಸ್ವಲ್ಪ ಇಂಪ್ರೂವ್ಮೆಂಟ್ ಕೊಡ್ಲಕ್ಕೆ ಕೋಶಿಶ್ ಮಾಡ್ತಾರೆ ಅವ್ರ ಕ್ಯಾರೆಕ್ಟರ್ಸ್ ನಾವು ಮಾತಾಡ್ಬೇಕಂದ್ರೆ. ಆ್ಯಂಡ್ ಸೆಕೆಂಡ್ ಒನ್ ಲಂಡನ್ದಾಗ ಒಂದು ಸೀನ್ ಅದ, ಅದು ಸೀನ್ ಅಂತ ಲಿಟ್ರಲಿ ದಿಮಾಗ್ ಕ್ಲಾಸ್ ಹೊರಗದ. ಹಳೆಯ ಕ್ಯಾರೆಕ್ಟರ್ ಫಿಲ್ಮ್ನಲ್ಲಿ ಅದಲ್ಲ, ಎನರ್ಜೆಟಿಕ್ ಆ್ಯಕ್ಟಿಂಗ್ ನಮಗೆ ಇಷ್ಟ ಆಗ್ತದೆ, ಥೋಡೆ ಡೈಲಾಗ್ ನಮಗೂ ಇಷ್ಟ ಆಗ್ತವೆ. ಬಟ್ ಅದು ರಿಪೀಟ್ ಮಾಡ್ಲತ್ತರು, ಕಂಟಿನ್ಯೂ ಅದೇ ಆಲತ್ತರು, ನಿಮಗೆ ಟಾರ್ಚರ್ ಆಗ್ತದೆ. ಇದೊಂದು ಪಾಯಿಂಟ್ ನನಗೆ ಫಿಲ್ಮ್ ನೋಡೋ ಮಟ್ಟಿಗೆ ಅನಿಸಿತ್ತು. ಹಾಗೆ ಇವ್ರ ಕ್ಯಾರೆಕ್ಟರ್ ಎಷ್ಟು ದೊಡ್ಡ ಇಟ್ಟರಲ್ಲ ಅಷ್ಟು ಕಡೆ ಇಡಬಾರ್ದಿತ್ತು. ಯಾಕಂದ್ರೆ ಸ್ವಲ್ಪ ನಮಗೆ ಹೆಡ್ಡೇಕ್ ಅಪ್ಲೈ ಆಲತ್ತಿತ್ತು. ಸ್ವಲ್ಪ ಕಡಿಮೆ ಕ್ಯಾರೆಕ್ಟರ್ ಮಾಡಿದ್ರೆ ನಮಗೆ ಇಷ್ಟ ಆಗ್ತಿತ್ತು. ಒಂದು ಒಪಿನಿಯನ್ ನಮ್ಮದು ಹೇಳತ್ತೀವಿ, ನೀವು ಅರ್ಥ ಮಾಡ್ಕೊಂಡು ನಿಮ್ಗೆ ಇಷ್ಟ. ಹಾಗೆ ಫಿಲ್ಮ್ ಬಜೆಟ್ 250-300 crore ಅಲ್ಲತ್ರ. ಎಕ್ಸಾಕ್ಟ್ಲಿ ಗೊತ್ತಾಗಲಿಲ್ಲ ಬಜೆಟ್ ಎಷ್ಟದಂತ. ಒಂದು ಜಾಗದ 120 crore ಅಂತ ತೋರಿಸ್ಲತ್ತದ, 250 crore ಅಂತ ತೋರಿಸ್ಲತ್ತದ. ಸೊ ಪರ್ಫೆಕ್ಟ್ಲಿ ಇದು ಗೊತ್ತಾಯ್ತದೆ ಬಜೆಟ್ ಎಷ್ಟಂದ್ರೆ ಆ ಪ್ರಕಾರ ಈ ಫಿಲ್ಮ್ ಎಷ್ಟು ಗಳಿಸ್ಬೋದು. ನಿನ್ನೆ ನೈಟ್ ಮೂವಿ ನೋಡ್ಲಿಕ್ಕೆ ಹೋದ್ರೆ ನಾರ್ಮಲ್ ಪಬ್ಲಿಕ್ ಇತ್ತು. ಓಕೆನಾ, ಆ ಮ್ಯಾಕ್ಸಿಮಮ್ಮು 15 ಮಂದಿ 20 ಮಂದಿ ಥಿಯೇಟರ್ನಲ್ಲಿದ್ದರು, ಅದಕ್ಕೆ ಜಾಸ್ತಿ ಪಬ್ಲಿಕ್ ಇದ್ದೇ ಇಲ್ಲ. ಹಾಗೆ ಮೂವಿ 3Dದಾಗೂ ರಿಲೀಸ್ ಆಗಿದೆ. ನಾನು ಆ ಥರ 2Dದಾಗೆ ನೋಡಿನಿ. ಯಾಕಂದ್ರೆ 3D ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳಿನ, ಆ ಥರ ಸ್ಕ್ರೀನ್ ಇಲ್ಲ, ಆ ಥರ ಗ್ಲಾಸ್ಗಳು ಇರಲ್ಲ, ಅಸಲಿಗೆ 3D ನೋಡ್ಲಿಕ್ಕೆ ಹೋಗಲ್ಲ. ಸೊ 2Dದಾಗೆ ನೋಡ್ಲಿಕ್ಕೆ ನಾವು ಖುಷಿ ಮಾಡಿ ಇದು ಮೂವಿನ 2Dದಾಗೆ ನೋಡಿ. ಸೊ 2D ನೋಡಿ ನಾವು ನಾರ್ಮಲ್ ಅಪ್ಲೈನ್ಸ್ ಇದೆ. ಹಂಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೋಡ್ಬೇಕಿದ್ರೆ ಮಾತಾಡೋಕೆ ಓಕೆ, ಸಿಂಪಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದ. ಬಟ್ ಆ್ಯಕ್ಷನ್ ಅಂತಕ ಮಿಷನ್ ಇಂಪಾಸಿಬಲ್ ಆ್ಯಕ್ಷನ್ ಅಲ್ಲ. ಅವಾಗ ನೋಡಿಬಿಟ್ಟು ಸರ್ ನಾವೆಲ್ಲ ಆ್ಯಕ್ಷನ್
ಸಿನ್ಸ್ ಎಲ್ಲ ಬಾಲಿವುಡ್ ಹಾಲಿವುಡ್ಲಾಗೆ ಎಷ್ಟೋ ಆ್ಯಕ್ಷನ್ ಮೂವಿಗಳು ಈ ಥರ ಬಂದ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಲಿ, ಮಿಷನ್ ಇಂಪಾಸಿಬಲ್ ಆಗಲಿ, ಮತ್ತು ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ಆಗಲಿ, ಇವೆಲ್ಲ ಆ್ಯಕ್ಷನ್ ಮೂವಿಗಳೆಲ್ಲ ನೋಡಿವಿ. ಅದೇ ಆ್ಯಕ್ಷನ್ ನೀವು ರಿಪೀಟ್ ಮಾಡ್ತೀನಂದ್ರೆ ಸ್ವಲ್ಪ ಪಬ್ಲಿಕ್ಗೂ ಹೆಡ್ಡೇಕ್ ಆಗ್ತದೆ. ಹಂಗೆ थोड़े डायलॉग इब्बर नड़बर्क इट्टारा ओके तेरा एक्टिंग देखे काफ़ी सारे लोग हंसरे तो थोड़े जगह नमक स्मैल अपले बर्तದೆ ಫೇಸ್ನಲ್ಲಿ. ಬಟ್ ಸೆಕೆಂಡ್ ಟೈಮ್ ಅದು ರಿಪೀಟ್ ಆಗ್ಬಿಡ್ದು. ಒಂದು ಪಾಯಿಂಟ್ ನನಗೆ ಅನಿಸಿತು, ಆದಷ್ಟು ಅಲಯ ಕ್ಯಾರೆಕ್ಟರ್ ಏನಲ್ಲ ಸ್ವಲ್ಪ ಕಡಿಮೆ ಮಾಡಿದ್ರೆ ಇನ್ನೂ ಬೆಟರ್ ನನಗೆ ಅನಿಸಿತು ಮೂವಿ ನೋಡೋ ಮಟ್ಟಿಗೆ. ಹಂಗೆ ಈಗ ಸೋನಾಕ್ಷಿ ಸಿನ್ಹಾ ಫಿಲಿಮ್ನಲ್ಲಿ ಯಾರ ಓಕೆನಾ, ಸೋನಾಕ್ಷಿ ಸಿನ್ಹಾ ಫಿಲಿಮ್ನಲ್ಲಿ ಹೆದರ್ಸಲೇಕಾರ ನನಗೆ ಅರ್ಥ ಆಗಲಿಲ್ಲ. ಓಕೆ ಅವ್ರ ಮೈಂಡ್ನಾಗ ಒಂದು ಪಾಸ್ವರ್ಡ್ ಅದ, ಅದು ಪಾಸ್ವರ್ಡ್ ಸಲಿಕ್ಕೆ ಸುಕುಮಾರ್ ಹಾಕಿ ಕಿಡ್ನಾಪ್ ಮಾಡ್ಯಾನ. तो ಅದು ಪ್ಯಾಕೇಜ್ ಏನದಲ್ಲ, ಪ್ಯಾಕೇಜ್ ಹೆಸರೇ ಪ್ಯಾಕೇಜ್ ಅದಾಗ. ಹಂಗೆ ಸಾಂಗ್ ಅಂತಿರಲ್ಲ, ಓಕೆ ಫಸ್ಟ್ ಹಾಫ್ ಒನ್ ಅವರ್ ತನಕ ಏನು ಸಾಂಗ್ ಇಲ್ಲ, ಹಾಫ್ ಒನ್ ಅವರ್ ಆದಮೇಲೆ ಒಂದು ಸಾಂಗ್ ಇಟ್ಟಾರ. ಓಕೆ ನಮ್ಮ ಹೀರೋ ಒಂದು ರೇಗಿಸ್ತಾನ ಆ್ಯಕ್ಷನ್ ಸೀನ್ಸ್ ಮಾಡಿಗಿಸಿ ಮತ್ತು ಒಂದು ಸಾಂಗ್ ಮಾಡಿದ್ರು, ಸರಿಯಾಗಿ ನಮಗೆ ಅನ್ಸದ. ಬಟ್ ಮಾನ್ಸಿ ಚಿಲ್ಲ ಫಿಲಿಮ್ನಲ್ಲಿ ಯಾರ ಸುಕುಮಾರ್ ಆ್ಯಕ್ಟಿಂಗ್ ಫಿಲಿಮ್ನಲ್ಲಿ ಓಕೆ ನನಗೆ ಅನ್ಸದ. ಬಟ್ ಅದು AI ಪ್ರಾಜೆಕ್ಟ್ ಏನದಲ್ಲ ಪೃಥ್ವಿರಾಜ್ ರೆಡಿ ಮಾಡಿರಲ್ಲ, ಕೀವರ್ಡ್ಸ್ ಸಲಿಗೆ ಎಲ್ಲ ಪ್ರಾಬ್ಲಮ್ ನಡೀತದೆ. ಓಕೆನಾ, ಈಗ ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರು ವಾಕಂಡ ಫಾರ್ ಅವರ್ ಮೂವಿ ಬಂದಿತ್ತಲ್ಲ, ಎಕ್ಸಾಂಪಲ್ ಅದರದ್ದೇ ಒಂದು ಪ್ರಕಾರ ನಾವು ಮಾತಾಡ್ಬೇಕಂದ್ರೆ ಒಂದು ಸುರಕ್ಷಾ ಕವಚ ಇರ್ತದೆ, ಅದ್ರ ಪ್ರಕಾರ ಸಲಿಗೆ ಇದೆಲ್ಲ ಜಗಳ ನಡೀತದೆ. ಬಟ್ ಎಂಡಿಂಗ್ದಾಗೆ ಮತ್ತೆ ನಿಮಗೆ ಅಂದಿದ್ದೇನ ಮತ್ತು ಪಾಕಿಸ್ತಾನ ಬಗ್ಗೆದಾಗ ಹೇಳ್ಬೇಡ್ರಪ್ಪ ಮತ್ತು ರಿಪೀಟ್ ಮಾಡಬೇಡ ಅಂತ ಅಂತಾರೆ. ಇಲ್ಲ, ಸ್ವಲ್ಪ ಆದ ಪಾಯಿಂಟ್ ಆಫ್ ವ್ಯೂ ನನಗೆ ಅನ್ಸದ. ಹಾಗೆ ವೆಲ್ ಅಕ್ಷಯ್ ಕುಮಾರ್ ಆ್ಯಕ್ಟಿಂಗ್ ಫಿಲಿಮ್ನಲ್ಲಿ ಸರಿಯಾಗದ. ಬಟ್ ಟೈಗರ್ ಶರೀಫ್ ಲೆಸ್ ನೀವು ಕಾಮಿಡಿ ಲೆಸ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ್ರಿ. ಅವ್ರು ಕಾಮಿಡಿ ರೋಲ್ ಮಾಡಲ್ಲ, ಅವ್ರು ಆ್ಯಕ್ಷನ್ ಹೀರೋ ಅವ್ರು ಆ್ಯಕ್ಷನ್ ಸ್ಟಂಟ್ಗಳೇ ಮಾಡ್ತಾರೆ. ಓಕೆನಾ, ಇದೊಂದು ಪಾಯಿಂಟ್ ನನಗೆ ಅನಿಸಿತು. ಆ್ಯಂಡ್ ಸೋನಾಕ್ಷಿ ಸಿನ್ಹಾ ಯಾವಾಗ ಬರ್ತಾಳೆ ಯಾವಾಗ ಹೋಗ್ತಾಳೆ ಏನೂ ಗೊತ್ತಾಗಲ್ಲ, ಯಾವಾಗ ಬಂದ ಇದೊಂದು ಪಾಯಿಂಟ್ ನನಗೆ ಅನಿಸಿತು. ವೆಲ್ ಇದು ಪೂರಾ ಸ್ಟೋರಿ, ಆದಷ್ಟು ನೋಡ್ಲಿಕ್ಕೆ ಹೋಗ್ರಿ. ನನಗೆ ಹಂಗೆ ಅನಿಸಿತು. ಓಕೆ ನನಗಂತ ಒನ್ ಟೈಮ್ ವಾಚಬಲ್ ಮೂವಿ ಅನಿಸಿತು. ಹಾಂ, ನಿಮಗೂ ಲಾಜಿಕ್ ಇಲ್ಲದೆ ಸ್ಟೋರಿ ಬೇಕು, ಲಾಜಿಕ್ ಇಲ್ಲದೆ ಆ್ಯಕ್ಷನ್ ಬೇಕು, ಲಾಜಿಕ್ ಇಲ್ಲದೆ ಕಾಮಿಡಿ ಬೇಕಪ್ಪ, ಒಂದು ಸೆನ್ಸಿಬಲ್ ಸ್ಟೋರಿ ಅದ, ಒಂದು ಸೈನ್ಸ್ ಫಿಕ್ಷನ್ ಮೂವಿ ಅದ, ಇದರೊಳಗೆ AIG ಸರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸರಿಯಾಗದ, ಸ್ಟೋರಿ ಲೈನ್ ಸರಿಯಾಗದ, ಆ್ಯಕ್ಟಿಂಗ್ ಸರಿಯಾಗದ, ಡ್ಯಾನ್ಸ್ ಸರಿಯಾಗದ ಅಂತ ಇಲ್ಲ. ಫಿಲ್ಮ್ನಲ್ಲಿ ಲಾಜಿಕ್ ಇಲ್ಲದೆ ಆ್ಯಕ್ಷನ್ ಅದ, ಇದು ನಿಮಗೆ ಇಷ್ಟ ಆಗ್ತದೆ ನೋಡ್ಲಿಕ್ಕೆ ಹೋದ್ರೆ. ಓಕೆ ನಿಮಗೆ ಪ್ಯೂರ್ ಆ್ಯಕ್ಷನ್ ಮೂವಿ ಬೇಕು, ಫುಲ್ ಕಂಟಿನ್ಯೂ ಆ್ಯಕ್ಷನ್ ಇರಬೇಕಾದ್ರೆ ನಿಮಗೆ ಎಂಟರ್ಟೈನ್ಮೆಂಟ್ ಇದು ಮೂವಿ ಮಾಡ್ತದೆ. ಸ್ಟೋರಿ ಲೆಸ್ ನೀವು ನೋಡ್ಲಿಕ್ಕೆ ಹೋದ್ರಂದ್ರೆ ಮೂವಿ ನಿಮಗೆ ಸ್ವಲ್ಪ ಇದು ಡಿಸಪಾಯಿಂಟ್ ಮಾಡ್ತದೆ. ನನಗೊಂದು ಪಾಯಿಂಟ್ ನನಗೆ ಅನಿಸಿತು ಅದ್ರ ಪ್ರಕಾರ. ಇದೆಲ್ಲ ಕೆಳಗೆ ನಿಮಗೆ ಹೆಂಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ನನಗೆ ಹೇಳ್ರಿ. ಹಂಗೆ ಮೈದಾನ್ ಮೂವಿ ನೋಡ್ರ, ಏನು ಬಡಿ ಮಿಯಾ ಛೋಟೆ ಮಿಯಾ ಮೂವಿ ನೋಡ್ರ, ಹೆಂಗೆ ನಿಮಗೆ ಅನ್ಸೋದು ಅದನ್ನು ಕಾಮೆಂಟ್ ಮಾಡಿ ಹೇಳ್ರಿ. ನೋಡ್ಲಿಕ್ಕೆ ಯಾಕೆ ನೋಡಿಲ್ಲ ಅದನ್ನು ಕಾಮೆಂಟ್ ಮಾಡಿರಿ. ನನ್ನ ವೀಡಿಯೋ ಪಸಂದ್ ಲೈಕ್ ಮಾಡಿ, ಸಪೋರ್ಟ್ ಕೊಡಿರಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.